ಸೃಜನ್ ಲೋಕೇಶ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬಿಗ್ ಸ್ಕ್ರೀನ್ಗೆ ದರ್ಶನ್ ಹೆಂಗೋ ಸ್ಮಾಲ್ ಸ್ಕ್ರೀನ್ಗೆ ಸೃಜನ್ ಅವರು ಹಂಗೆ ಅಂತ ನಾನು ಅವತ್ತೇ ಕಿವಿಲಿ ಹೇಳಿದ್ದೆ, ಇವತ್ತು ಎದುರುಗಡೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಒಳ್ಳೇದಾಗಲಿ, ಇನ್ನೊಂದಿಷ್ಟು ಸಿನಿಮಾ ಮಾಡಲಿ, ಇನ್ನೂ 10 ಹಲವು ಹುಟ್ಟುಹಬ್ಬಗಳು ಹಿಂಗೆ ಆಯ್ತಾ ಇರಲಿ, 10 ಹಲವು ಸಿನಿಮಾ ಬರಲಿ, 60-70 ಹುಟ್ಟುಹಬ್ಬ ಆಗಲಿ ಅಂತ ನಾನು ಈ ಮೂಲಕ ಸೃಜನ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಒಳ್ಳೇದಾಗಲಿ ಅವ್ರಿಗೆ. ಮಜಾ ಟಾಕೀಸಿಗೆ 200-250 ಇನ್ನೇನು ಆಯ್ತೈತೆ, 250 ಇದ್ದಿದ್ದು 2500 ಆಗಲಿ, ಪಕ್ಕದಲ್ಲಿ ಇನ್ನೊಂದು 0 ಜಾಸ್ತಿ ಆಗಲಿ ಅಂತ ಈ ಮೂಲಕ ನಾನು ಸೃಜನ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಇನ್ನೊಂದಿಷ್ಟು ಸಿನಿಮಾಗಳು ಜಾಸ್ತಿ ಮಾಡಲಿ ಅಂತಲೂ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್ ಸೃಜನ್ ಲೋಕೇಶ್ ಅವರೇ. ನಿಮ್ಮ ಮುಂದಿನ ಎಲ್ಲ ಇದಕ್ಕೂ ಅದಾಗಲಿ, ಅಂದರೆ ನಿಮ್ಮ ಮುಂದಿನ ಎಲ್ಲ ಇಂಡಸ್ಟ್ರಿಯ ನಡೆಗೆ ಯಶಸ್ಸು ಸಿಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ತಗೊಂಬಂದಿದ್ದು ಸ್ಕ್ರೀನಿಗೆ ಬಿಟ್ಟಿದ್ದೆ ಸೃಜನ್ರು. ಅವ್ರದ್ದು ಚಾಲೆಂಜ್ ಅಂತ ಒಂದು ರಿಯಾಲಿಟಿ ಶೋ ಮಾಡ್ತಿರೋ, ಫಸ್ಟು ತಗೊಂಬಂದು ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ನಾನು ಕಂಡ್ರೆ ಲವ್ವು, ನಾನು ಹೆಣ್ಣುಡುಗಿಯಾಗಿರೋ ನನ್ನೇ ಮದುವೆ ಮಾಡ್ಕೊಳ್ಳೋರು, ಅಷ್ಟೊಂದು ಪ್ರೀತಿ. ಸೊ ಅವ್ರು ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಫಸ್ಟು ಇಂಡಸ್ಟ್ರಿ ಕರ್ಕೊಬಂದಿದ್ದೆ ಸೃಜನ್ ಲೋಕೇಶು. ಯಾವುದು ಅಂದರೆ ಚಾಲೆಂಜ್ ರಿಯಾಲಿಟಿ ಶೋ ಬತ್ಕೊತ್ತ ಅವರೇ ಪ್ರೊಡ್ಯೂಸ್ ಮಾಡಿದ್ರು. ಅದರಲ್ಲಿ ಫಸ್ಟು ತಗೊಂಬಂದು ನಮ್ಮನ್ನ ಬಿಟ್ಟರು. ಅಲ್ಲಿಂದ ಹೆಂಗೆಂಗೋ ಹೊಂಟೋಯ್ತು ಗ್ರಾಫು. ಹಂಗಾಗೋದ್ರಲ್ಲಿ ಸೃಜನ್ ಅವ್ರದ್ದು ಸಿಂಹಪಾಲು ಇದೆ. ಸೃಜನ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್. ಕರ್ನಾಟಕದ ಮಾಜಂತಗಳೇ, ಸೃಜನ್ ಲೋಕೇಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ಇದು ರಾಮ ಇದ್ದಂಗೆ, ನಾನು ಲಕ್ಷ್ಮಣ ಇದ್ದಂಗೆ, ಯಾವುದೇ ಕಾರಣಕ್ಕೂ ಅವ್ರಿಗೆ 14 ವರ್ಷ ವನವಾಸ ಆಗದೇ ಇರಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.